ಈ ಒಂದು ತರಗತಿಯಲ್ಲಿ ನಾಗಚಂದ್ರ ಕವಿ ಬರೆದಿರುವಂತಹ ಚಲಿತಮಾದುದು ಚಿತ್ತಂ ಪದ್ಯ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಪದ್ಯ ಭಾಗಕ್ಕೆ ಹೋಗೋಕೆ ಮೊದಲು ಕವಿ ಪರಿಚಯವನ್ನು ನೋಡೋಣ. ಕವಿ ನಾಗಚಂದ್ರ ಇವರು ಒಬ್ಬ ಜೈನ ಕವಿ. ಹಾಗೆ ಹಳಗನ್ನಡ ಸಾಹಿತ್ಯ ಕಾಲಘಟ್ಟದ ಪ್ರಮುಖ ಕವಿಗಳಲ್ಲಿ ಇವರು ಕೂಡ ಒಬ್ಬರು. ಇವರು ಹೊಯ್ಸಳರ 1ನೇ ಬಲ್ಲಾಳ ರಾಜನ ಆಸ್ಥಾನದಲ್ಲಿ ಕವಿಯಾಗಿ ನೆಲೆಸಿರ್ತಾರೆ. ಇವರ ಕಾಲ 1100. ಇವರ ಸ್ಥಳ ವಿಜಾಪುರ, ಅಂದರೆ ಈಗಿನ ವಿಜಯಪುರ. ಇವರಿಗೆ ಇರ್ತಕ್ಕಂತಹ ಬಿರುದು ಅಭಿನವ ಪಂಪ. ಇವರು ಬರೆದಿರ್ತಕ್ಕಂತಹ ಕೃತಿಗಳು ರಾಮಚಂದ್ರ ಚರಿತ ಪುರಾಣ, ಮಲ್ಲಿನಾಥ ಪುರಾಣ. ರಾಮಚಂದ್ರ ಚರಿತ ಪುರಾಣವನ್ನ ಪಂಪ ರಾಮಾಯಣ ಅಂತಲೂ ಕೂಡ ಕರೆಯಲಾಗುತ್ತೆ. ಚಲಿತಮಾದುದು ಚಿತ್ತಂ. ಚಲಿತಮಾದುದು ಅಂದರೆ ಚಂಚಲವಾದದ್ದು. ಚಿತ್ತಂ ಅಂದರೆ ಮನಸ್ಸು, ಅಂದರೆ ಚಂಚಲವಾದದು ಮನಸ್ಸು. ಮನಸ್ಸು ಚಂಚಲವಾದುದು. ಇಲ್ಲಿ ಯಾರ ಮನಸ್ಸು ಚಂಚಲವಾದುದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ರಾವಣನ ಮನಸ್ಸು ಚಂಚಲವಾದುದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ರಾವಣನ ಮನಸ್ಸು ಯಾರನ್ನ ನೋಡಿ ಚಂಚಲ ಆಯಿತು ಅನ್ನೋದನ್ನ ಈ ಒಂದು ಪದ್ಯ ಭಾಗದಲ್ಲಿ ನೀಡಲಾಗಿದೆ. ರಾಮಾಯಣ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಕೈಕೇಯಿಯ ಕುತಂತ್ರ ಬುದ್ಧಿಯಿಂದ ರಾಮ ವನವಾಸಕ್ಕೆ ಹೋಗಬೇಕಾಗುತ್ತೆ. ರಾಮನ ಪತ್ನಿಯಾದಂತಹ ಸೀತೆಯು ಕೂಡ ರಾಮನ ಜೊತೆ ವನವಾಸಕ್ಕೆ ತೆರಳುತ್ತಾಳೆ. ಹಾಗೆ ರಾಮನ ತಮ್ಮನಾದಂತಹ ಲಕ್ಷ್ಮಣ ಕೂಡ ವನವಾಸಕ್ಕೆ ಹೋಗ್ತಾನೆ. ರಾಮ, ಸೀತೆ ಮತ್ತು ಲಕ್ಷ್ಮಣ ವನವಾಸದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ರಾವಣ ಸೀತೆಯ ರೂಪವನ್ನು ನೋಡಿ ಮೋಹಿತನಾಗ್ತಾನೆ. ಆಕೆಯ ಸೌಂದರ್ಯಕ್ಕೆ ಆತನ ಮನಸ್ಸು ಚಂಚಲವಾಗುತ್ತೆ. ಆ ಒಂದು ಸಂದರ್ಭವನ್ನ ಈ ಚಲಿತಮಾದುದು ಚಿತ್ತಂ ಪದ್ಯ ಭಾಗದಲ್ಲಿ ನೀಡಲಾಗಿದೆ. ಇದೊಂದು ಹಳಗನ್ನಡ ಕಾವ್ಯ. ಮೊದಲು ಪದ್ಯ ಭಾಗವನ್ನು ಒಂದು ಸಾರಿ ಓದುತ್ತೇನೆ. ಪದ್ಯ ಚಲಿತಮಾದುದು ಚಿತ್ತಂ ನಾಗಚಂದ್ರ. ಬಲೆ ದೃಷ್ಟಿಗೆ ವಜ್ರದ ಸಂಕಲೆ ಹೃದಯಕ್ಕೆ ನಿಪ ರೂಪವತಿ ಜಾನಕಿ ಕಣ್ಬೊಲದೊಳಿರೆ ಪದ್ಮ ಪತ್ರದ ಜಲಬಿಂದುವಿನಂತೆ ಚಲಿತಮಾದುದು ಚಿತ್ತಂ. ತಳತಳಿಸಿ ಪೊಳೆಯೆ ಸೀತೆಯ ಚಲ ನಯನಂ ಖಚರ ಚಕ್ರವರ್ತಿಯ ಚಿತ್ತಂ ಕೊಳದೊಳಗೆಳವಾಳೆ ತೆರಂಬೊಳೆವಂತೆ ಕಲಂಕಿ ಕದಡಿದ ತಾಕ್ಷಣದೋಳ್. ವಿಹಿತಾಚಾರಮನ ಅನ್ವಯಾಗತ ಗುಣ ಪ್ರಖ್ಯಾತಿಯಂ ದುಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಲನಾಕ್ಷ ಮತಯಂ ಕೈಗಾಯದೆ ಅನ್ಯಾಂಗನಾಸ್ವರ್ಹೆಯಂ ತಾಳ್ದಿನ ನಲ್ತೆ ಕಾಲವಶದಿಂ ಲಂಕೇಶ್ವರಂ ವಿಸ್ಮಯಾವಹ ಮಲ್ತ ಅಬ್ದಿಯುಂ ಮೊರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ. ಅವಿವೇಕಿ ದಶಮುಖಂ ದೃಷ್ಟಿ ವಿಶಾಹಿಯ ಪೆಡೆಯ ಮಣಿಶಲಾಕಿಗೆ ಕೈ ನೀಡುವ ಗಾಂಪನಂತೆ ರಘುವೀರ ವಧೂ ಜನಕಜೆಗೆ ಮನ ದೊಳಿಪ್ಪಂ ತಂದಂ. ಪದ್ಯದ ಒಂದೊಂದು ಭಾಗದ ಭಾವಾರ್ಥವನ್ನು ನಾನು ತಿಳಿಸ್ತಾ ಹೋಗ್ತೇನೆ. ಬಲೆ ದೃಷ್ಟಿಗೆ ವಜ್ರದ ಸಂಕಲೆ ಹೃದಯಕ್ಕೆ ನಿಪ ರೂಪವತಿ ಜಾನಕಿ ಕಣ್ಬೊಲದೊಳಿರೆ ಪದ್ಮ ಪತ್ರದ ಜಲಬಿಂದುವಿನಂತೆ ಚಲಿತಮಾದುದು ಚಿತ್ತಂ. ಅಂದರೆ ರಾವಣನು ಸೀತೆಯನ್ನು ನೋಡಿದಾಕ್ಷಣ ಅವಳ ಮೋಹದ ಬಲೆಯಲ್ಲಿ ರಾವಣನ ಕಣ್ಣುಗಳು ಸಿಕ್ಕಿ ಹಾಕಿಕೊಳ್ಳುತ್ತೆ. ಹಾಗೆ ರಾವಣನ ಹೃದಯಕ್ಕೆ ಸೀತೆಯ ರೂಪ ವಜ್ರದ ಸಂಕೋಲೆಯಾಗುತ್ತೆ. ಸೀತಾದೇವಿಯು ರಾವಣನ ದೃಷ್ಟಿಯಲ್ಲಿ ಗೋಚರಿಸಿದಾಕ್ಷಣ ಹೇಗೆ ಪದ್ಮ ಪತ್ರದ ಮೇಲಿರ್ತಕ್ಕಂತಹ ನೀರಿನ ಹನಿಗಳು ಸುಲಭವಾಗಿ ಜಾರಿ ಹೋಗುತ್ತೋ, ಅಂದರೆ ಪದ್ಮಪತ್ರ ಅಂದರೆ ತಾವರೆ ಎಲೆಗಳು. ತಾವರೆಯ ಎಲೆಯ ಮೇಲೆ ನೀರನ್ನು ಹಾಕಿದಾಕ್ಷಣ ಆ ನೀರು ಹೇಗೆ ಜಾರಿ ಹೋಗುತ್ತೋ ಹಾಗೆ ರಾವಣನ ಮನಸ್ಸು ಸೀತೆಯ ಕಡೆಗೆ ಪೂರ್ಣವಾಗಿ ಜಾರಿ ಹೋಗುತ್ತೆ. ತಳತಳಿಸಿ ಪೊಳೆಯೆ ಸೀತೆಯ ಚಲ ನಯನಂ ಖಚರ ಚಕ್ರವರ್ತಿಯ ಚಿತ್ತಂ ಕೊಳದೊಳಗೆಳವಾಳೆ ತೆರಂಬೊಳೆವಂತೆ ಕಲಂಕಿ ಕದಡಿದ ತಾಕ್ಷಣದೋಳ್. ರಾವಣನು ತನ್ನ ಮನಸ್ಸಿನ ಮೇಲಿರ್ತಕ್ಕಂತಹ ಹಿಡಿತವನ್ನ ಕಳೆದುಕೊಂಡು ಸೀತೆಯನ್ನು ರೆಪ್ಪೆಯಾಡಿಸದೆ ನೋಡುತ್ತಿರುವಾಗ ಸೀತಾದೇವಿಯ ಲೋಕ ಮೋಹಕವಾದ ಕಾಂತಿಯುಕ್ತವಾದ ರೂಪದಿಂದ ಥಳಥಳಿಸಿ ಹೊಳೆಯುತ್ತಿರುವಂತಹ ಆಕೆಯ ಕಣ್ಣುಗಳು
ಮೀನಿನಂತೆ ಓಡಾಡುತ್ತಿರತಕ್ಕಂತಹ ಸೀತಾದೇವಿಯ ಕಣ್ಣುಗಳು ಅವನ ಮನಸ್ಸನ್ನು ಸಂಪೂರ್ಣವಾಗಿ ಆ ಕ್ಷಣದಲ್ಲಿ ಕದರಿಬಿಡುತ್ತೆ. ವಿಹಿತಾಚಾರಮನ ಅನ್ವಯಾಗತ ಗುಣ ಪ್ರಖ್ಯಾತಿಯಂ ದುಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಲನಾಕ್ಷ ಮತಯಂ ಕೈಗಾಯದೆ ಅನ್ಯಾಂಗನಾ ಸ್ವರ್ಹೆಯಂ ತಾಳ್ದಿನ ನಲ್ತೆ ಕಾಲವಶದಿಂ ಲಂಕೇಶ್ವರಂ ವಿಸ್ಮಯಾವಹ ಮಲ್ತ ಅಬ್ದಿಯುಂ ಮೊರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ. ಅಂದರೆ ರಾವಣನು ಅದುವರೆಗೆ ಕಾಪಾಡಿಕೊಂಡು ಬಂದಂತಹ ಉತ್ತಮ ಗುಣಶೀಲಗಳನ್ನು ಬಣ್ಣಿಸಿ ಉದಾತ್ತವಾದಂತಹ ಗೌರವವನ್ನು ಸಂಪಾದನೆ ಮಾಡಿರ್ತಾನೆ. ಏಕೆಂದರೆ ರಾವಣ ಲಂಕೆಯ ಅರಸ, ಲಂಕಾಧೀಶ್ವರ, ಲಂಕೇಶ್ವರ, ಒಂದು ರಾಜ್ಯದ ಅರಸನಾಗಿರ್ತಕ್ಕಂತಹ ರಾವಣ ಇಲ್ಲಿ ಸೀತೆಯ ಸೌಂದರ್ಯಕ್ಕೆ ಮಾರು ಹೋಗ್ತಾ ಇದ್ದಾನೆ. ಆ ದಿನ ಆ ಕ್ಷಣದಲ್ಲಿ ಸೀತೆಯ ರೂಪಕ್ಕೆ ಮೋಹಗೊಂಡಿದ್ದು ವಿಧಿವಿಲಾಸವೆಂದು ಹೇಳುವುದರ ಮೂಲಕ ರಾವಣನ ಬಗ್ಗೆ ಕನಿಕರವನ್ನ ನಾಗಚಂದ್ರ ಕವಿ ಇಲ್ಲಿ ಪ್ರಕಟಿಸಿದ್ದಾನೆ. ಅಂದರೆ ರಾವಣನು ಮೊದಲಿನಿಂದಲೂ ವಿಹಿತವಾದಂತಹ ಆಚಾರಗಳನ್ನೇ ನಡೆಸಿಕೊಂಡು ಬಂದಿದ್ದಾನೆ. ತನ್ನ ವಂಶದ ಖ್ಯಾತಿಗೆ ಕುಂದು ಬಾರದಂತೆ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ದುಷ್ಟರನ್ನು ಸದೆಬಡಿಯುತ್ತಾ ಶಿಷ್ಟರನ್ನು ರಕ್ಷಿಸುತ್ತಾ ಪರಸ್ತ್ರೀಯರಲ್ಲಿ ವಿರಕ್ತಿಯನ್ನು ಹೊಂದಿ ನೀತಿವಂತನೂ ಗೌರವಾರ್ಹನೂ ಆಗಿದ್ದನು. ಆದರೆ ಈ ದಿನ ಲಂಕೇಶ್ವರ ಸೀತೆಗೆ ಮೋಹಗೊಂಡಿದ್ದಾನೆ. ಇದು ಒಂದು ಆಶ್ಚರ್ಯವೇ ಆಗಿದೆ. ಅಂದರೆ ಹೇಗೆ ಸಮುದ್ರವು ಕಾಲವಶದಿಂದ ಯುಗ ಯುಗಾಂತರಕ್ಕೊಮ್ಮೆ ತನ್ನ ಗಾಂಭೀರ್ಯವನ್ನು ಕಳೆದುಕೊಂಡು ತನ್ನ ಗಡಿಯನ್ನು ದಾಟಿ ಮುಂದೆ ಬರುವುದೋ ಹಾಗೆ ರಾವಣನು ಬದುಕಿನ ಈ ಒಂದು ಸಂದರ್ಭದಲ್ಲಿ ತನ್ನ ಮರ್ಯಾದೆಯ ಸೀಮೆಯನ್ನು ದಾಟಿ ಬರ್ತಾ ಇದ್ದಾನೆ. ಅಂದರೆ ಪ್ರಜೆಗಳಿಗೆ ಉತ್ತಮ ಮಾರ್ಗವನ್ನ ತೋರಿಸ್ತಕ್ಕಂತಹ ರಾವಣ ತಾನೇ ತಪ್ಪು ಮಾರ್ಗಕ್ಕೆ ಹೆಜ್ಜೆಯನ್ನ ಹಿಡ್ತಾ ಇದ್ದಾನೆ. ಅವಿವೇಕಿ ದಶಮುಖಂ ದೃಷ್ಟಿ ವಿಷಾಹಿಯ ಪೆಡೆಯ ಮಣಿಶಲಾಕಿಗೆ ಕೈ ನೀಡುವ ಗಾಂಪನಂತೆ ರಘುವೀರ ವಧೂ ಜನಕಜಿಗೆ ಮನ ದೊಳಿಪ್ಪಂ ತಂದಂ. ಅಂದರೆ ರಾವಣನು ಸೀತೆಯ ಬಳಿ ಬಂದು ತಪ್ಪು ಮಾಡಿದನು. ಅವಿವೇಕಿಯಾದ ರಾವಣನು ಸೀತೆಯನ್ನು ಕೈಯಲ್ಲಿ ಹಿಡಿದನು. ಹಿಂದಿನ ಕಾಲದಲ್ಲಿ ತಪ್ಪು ಮಾಡಿದವರ ಮೇಲೆ ಆಪಾದನೆ ಬಂದಾಗ ಅವರು ತಪ್ಪಿತಸ್ಥರು ಎಂಬುದನ್ನು ತಿಳಿಯಲು ಕಾಸಿದ ಕಬ್ಬಿಣವನ್ನು ಕೈಗೆ ಕೊಡುತ್ತಿದ್ದರು. ಕೈ ಸುಡದಿದ್ದರೆ ತಪ್ಪಿತಸ್ಥರಲ್ಲ ಎನ್ನುತ್ತಿದ್ದರು. ಇನ್ನು ರಾಮನ ಹೆಂಡತಿಯಾದಂತಹ ಸೀತೆಯ ಕೈ ಹಿಡಿದು ರಾವಣ ದೋಷಿಯಾಗಿದ್ದಾನೆ ಅನ್ನೋದನ್ನ ಈ ಒಂದು ಪದ್ಯ ಭಾಗದಲ್ಲಿ ನೀಡಲಾಗಿದೆ. ಈಗ ನಾವು ಆ ಪದ್ಯ ಭಾಗದ ಒಂದೊಂದು ಭಾಗದ ಅರ್ಥವನ್ನ ತಿಳ್ಕೊಂಡ್ವಿ. ಈಗ ಒಟ್ಟಾರೆಯಾಗಿ ಈ ಒಂದು ಚಲಿತಮಾದದು ಚಿತ್ತಂ ಪದ್ಯದ ಒಟ್ಟಾರೆ ಸಾರಾಂಶವನ್ನ ನೋಡೋಣ. ಚಲಿತಮಾದದು ಚಿತ್ತಂ ನಾಗಚಂದ್ರ. ರಾಮ, ಸೀತೆ ಮತ್ತು ಲಕ್ಷ್ಮಣ ವನವಾಸದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ರಾವಣ ಸೀತೆಯ ರೂಪವನ್ನ ನೋಡಿ ಮೋಹಿತನಾಗ್ತಾನೆ. ಆಕೆಯ ಸೌಂದರ್ಯಕ್ಕೆ ಆತನ ಮನಸ್ಸು ಚಂಚಲವಾಗುತ್ತೆ. ಆ ಒಂದು ಸಂದರ್ಭವನ್ನ ಈ ಚಲಿತಮಾದದು ಚಿತ್ತಂ ಪದ್ಯ ಭಾಗದಲ್ಲಿ ನೀಡಲಾಗಿದೆ. ರಾವಣನು ಸೀತೆಯನ್ನು ನೋಡಿದಾಕ್ಷಣ ಅವಳ ಮೋಹದ ಬಲೆಯಲ್ಲಿ ರಾವಣನ ಕಣ್ಣುಗಳು ಸಿಕ್ಕಿ ಹಾಕಿಕೊಳ್ಳುತ್ತೆ. ಹಾಗೆ ರಾವಣನ ಹೃದಯಕ್ಕೆ ಸೀತೆಯ ರೂಪ ವಜ್ರದ ಸಂಕೋಲೆಯಾಗುತ್ತೆ. ಸೀತಾದೇವಿಯು ರಾವಣನ ದೃಷ್ಟಿಯಲ್ಲಿ ಗೋಚರಿಸಿದ ಕ್ಷಣ ಹೇಗೆ ಪದ್ಮ ಪತ್ರದ ಮೇಲಿರ್ತಕ್ಕಂತಹ ನೀರಿನ ಹನಿಗಳು ಸುಲಭವಾಗಿ ಜಾರಿ ಹೋಗುತ್ತೋ, ಅಂದ್ರೆ ಪದ್ಮಪತ್ರ ಅಂದ್ರೆ ತಾವರೆ ಎಲೆಗಳು. ತಾವರೆಯ ಎಲೆಯ ಮೇಲೆ ನೀರನ್ನು ಹಾಕಿದ ಕ್ಷಣ ಆ ನೀರು ಹೇಗೆ ಜಾರಿ ಹೋಗುತ್ತೋ ಹಾಗೆ ರಾವಣನ ಮನಸ್ಸು ಸೀತೆಯ ಕಡೆಗೆ ಪೂರ್ಣವಾಗಿ ಜಾರಿ ಹೋಗುತ್ತೆ. ರಾವಣನು ತನ್ನ ಮನಸ್ಸಿನ ಮೇಲಿರ್ತಕ್ಕಂತಹ ಹಿಡಿತವನ್ನ ಕಳೆದುಕೊಂಡು ಸೀತೆಯನ್ನು ರೆಪ್ಪೆಯಾಡಿಸದೆ ನೋಡುತ್ತಿರುವಾಗ ಸೀತಾದೇವಿಯ ಲೋಕ ಮೋಹಕವಾದ ಕಾಂತಿಯುಕ್ತವಾದ ರೂಪದಿಂದ ಥಳಥಳಿಸಿ ಹೊಳೆಯುತ್ತಿರುವಂತಹ ಆಕೆಯ ಕಣ್ಣುಗಳು, ಮೀನಿನಂತೆ ಓಡಾಡುತ್ತಿರತಕ್ಕಂತಹ ಸೀತಾದೇವಿಯ ಕಣ್ಣುಗಳು ಅವನ ಮನಸ್ಸನ್ನು ಸಂಪೂರ್ಣವಾಗಿ ಆ ಕ್ಷಣದಲ್ಲಿ ಕದರಿಬಿಡುತ್ತೆ. ರಾವಣನು ಅದುವರೆಗೆ ಕಾಪಾಡಿಕೊಂಡು ಬಂದಂತಹ ಉತ್ತಮ ಗುಣಶೀಲಗಳನ್ನು ಬಣ್ಣಿಸಿ ಉದಾತ್ತವಾದಂತಹ ಗೌರವವನ್ನು ಸಂಪಾದನೆ ಮಾಡಿರ್ತಾನೆ. ಏಕೆಂದರೆ ರಾವಣ ಲಂಕೆಯ ಅರಸ, ಲಂಕಾಧೀಶ್ವರ, ಲಂಕೇಶ್ವರ, ಒಂದು ರಾಜ್ಯದ ಅರಸನಾಗಿರ್ತಕ್ಕಂತಹ ರಾವಣ ಇಲ್ಲಿ ಸೀತೆಯ ಸೌಂದರ್ಯಕ್ಕೆ ಮಾರು ಹೋಗ್ತಾ ಇದ್ದಾನೆ.
ಆ ದಿನ ಆ ಕ್ಷಣದಲ್ಲಿ ಸೀತೆಯ ರೂಪಕ್ಕೆ ಮೋಹಗೊಂಡಿದ್ದು ವಿಧಿವಿಲಾಸವೆಂದು ಹೇಳುವುದರ ಮೂಲಕ ರಾವಣನ ಬಗ್ಗೆ ಕನಿಕರವನ್ನ ನಾಗಚಂದ್ರ ಕವಿ ಇಲ್ಲಿ ಪ್ರಕಟಿಸಿದ್ದಾನೆ. ಅಂದರೆ ರಾವಣನು ಮೊದಲಿನಿಂದಲೂ ವಿಹಿತವಾದಂತಹ ಆಚಾರಗಳನ್ನೇ ನಡೆಸಿಕೊಂಡು ಬಂದಿದ್ದಾನೆ. ತನ್ನ ವಂಶದ ಖ್ಯಾತಿಗೆ ಕುಂದು ಬಾರದಂತೆ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ದುಷ್ಟರನ್ನು ಸದೆಬಡಿಯುತ್ತಾ ಶಿಷ್ಟರನ್ನು ರಕ್ಷಿಸುತ್ತಾ ಪರಸ್ತ್ರೀಯರಲ್ಲಿ ವಿರಕ್ತಿಯನ್ನು ಹೊಂದಿ ನೀತಿವಂತನೂ ಗೌರವಾರ್ಹನೂ ಆಗಿದ್ದನು. ಆದರೆ ಈ ದಿನ ಲಂಕೇಶ್ವರ ಸೀತೆಗೆ ಮೋಹಗೊಂಡಿದ್ದಾನೆ. ಇದು ಒಂದು ಆಶ್ಚರ್ಯವೇ ಆಗಿದೆ. ಅಂದರೆ ಹೇಗೆ ಸಮುದ್ರವು ಕಾಲವಶದಿಂದ ಯುಗ ಯುಗಾಂತರಕ್ಕೊಮ್ಮೆ ತನ್ನ ಗಾಂಭೀರ್ಯವನ್ನು ಕಳೆದುಕೊಂಡು ತನ್ನ ಗಡಿಯನ್ನು ದಾಟಿ ಮುಂದೆ ಬರುವುದೋ ಹಾಗೆ ರಾವಣನು ಬದುಕಿನ ಈ ಒಂದು ಸಂದರ್ಭದಲ್ಲಿ ತನ್ನ ಮರ್ಯಾದೆಯ ಸೀಮೆಯನ್ನು ದಾಟಿ ಬರ್ತಾ ಇದ್ದಾನೆ. ಪ್ರಜೆಗಳಿಗೆ ಉತ್ತಮ ಮಾರ್ಗವನ್ನ ತೋರಿಸ್ತಕ್ಕಂತಹ ರಾವಣ ತಾನೇ ತಪ್ಪು ಮಾರ್ಗಕ್ಕೆ ಹೆಜ್ಜೆಯನ್ನ ಹಿಡ್ತಾ ಇದ್ದಾನೆ. ರಾವಣನು ಸೀತೆಯ ಬಳಿ ಬಂದು ತಪ್ಪು ಮಾಡಿದನು. ಅವಿವೇಕಿಯಾದ ರಾವಣನು ಸೀತೆಯನ್ನು ಕೈಯಲ್ಲಿ ಹಿಡಿದನು. ಹಿಂದಿನ ಕಾಲದಲ್ಲಿ ತಪ್ಪು ಮಾಡಿದವರ ಮೇಲೆ ಆಪಾದನೆ ಬಂದಾಗ ಅವರು ತಪ್ಪಿತಸ್ಥರು ಎಂಬುದನ್ನು ತಿಳಿಯಲು ಕಾಸಿದ ಕಬ್ಬಿಣವನ್ನು ಕೈಗೆ ಕೊಡುತ್ತಿದ್ದರು. ಕೈ ಸುಡದಿದ್ದರೆ ತಪ್ಪಿತಸ್ಥರಲ್ಲ ಎನ್ನುತ್ತಿದ್ದರು. ಇನ್ನು ರಾಮನ ಹೆಂಡತಿಯಾದಂತಹ ಸೀತೆಯ ಕೈ ಹಿಡಿದು ರಾವಣ ದೋಷಿಯಾಗಿದ್ದಾನೆ ಅನ್ನೋದನ್ನ ಈ ಒಂದು ಪದ್ಯ ಭಾಗದಲ್ಲಿ ನೀಡಲಾಗಿದೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.